ಹಾಯ್ ಎಲ್ಲರಿಗೂ. ಇವತ್ತಿನ ಡೇ ನಂದು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೈತಿ. ನಾಷ್ಟಕ್ಕೆ ಇವತ್ತು ನಾ ಅವಲಕ್ಕಿ ಮಾಡಿಟ್ಟ. ಸೈಡ್ ಬೈ ಇಲ್ಲಿ ಚಪಾತಿ ಮಾಡತ್ತೀನಿ. ಯಾಕಂದ್ರೆ ವೀರುನ್ ಟಿಫಿನ್ಗೆ ಅಂಥೇಳಿ ಇವತ್ತು ಚಪಾತಿ ಮಾಡತ್ತೀನಿ. ಚಪಾತಿ ಜೊತೆಗೆ ನಾ ಇವತ್ತಿಲ್ಲಿ ಮಾಡಾಕತ್ತೀನಿ ಮೂಲಂಗಿ ತೊಪಲ್ದ ಪಲ್ಯ ಮಾಡಾಕತ್ತಿದ್ದೆ. ಸೊ ಇದಕ್ಕೆ ಒಂದು ಕಡಾಯಿ ಅಥವಾ ಒಂದು ಬೋಗಾನಿ ಒಳಗೆ ಏನು ಮಾಡಬೇಕು, ಸ್ವಲ್ಪ ಎಣ್ಣೆ ಹಾಕೋಬೇಕು. ಅದಕ್ಕೆ ಜೀರಿಗೆ, ಸಾಸ್ವೆ, ಆಮೇಲೆ ಕರಿಬೇವು ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಆಮೇಲೆ ಹೆಚ್ಚಿರುವಂತಹ ತಪ್ಪಲ ಪಲ್ಯ, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು. ಇಲ್ಲಿ ನಂದು ಅಡುಗೆ ಆಗೋ ಮಟ್ಟ ವೀರು ಮತ್ತು ಅವ್ರ ಪಪ್ಪ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದರು. ಮಾಡಿಸ್ಕೊಂಡು ರೆಡಿಯಾಗಿ ವೀರು ಸ್ಕೂಲಿಗೆ ಹೋದ. ಇದಾಗಿತ್ತು ಮಧ್ಯಾಹ್ನದ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದ. ಸಂಜೆ ಚಹಾ ಕುಡ್ದ ಮ್ಯಾಲೆ ವೀರು ಮತ್ತು ನಾನು ವಾಕಿಂಗ್ ಮಾಡಕ್ಕಂತ ಹೋಗಿದ್ವಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮತ್ತು ಸಂಜೆ ಅಡುಗೆ ಇಡಾತೀನಿ. ಸಂಜೆಗೆ ಇಲ್ಲೇ ರೈಸ್ ಮಾಡಿಬಿಟ್ಟು ಸೈಡ್ಗೆ ಅದಕ್ಕೆ ಕಾಯಿಪಲ್ಯ ಅಂತ ಹೇಳಿ ಬಟಾಟಿ ಮತ್ತು ವಟಾಣಿ ಪಲ್ಯ ಮಾಡತ್ತೀನಿ. ಅದಕ್ಕೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸ್ವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಉಳ್ಳಾಗಡ್ಡಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ಚಲೋ ತಂಗಿ ಏನು ಮಾಡ್ಬೇಕು ನಾವಿವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು. ಖಾರ ಎಲ್ಲ ಹಾಕ್ಕೊಂಡು ಗರಂ ಮಸಾಲ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ವಟಾಣಿ, ಬಟಾಟಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕು, ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರೆಲ್ಲ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಹೊಡ್ಸ್ಕೋಬೇಕು. ಅದ್ರ ಜೊತೆಗೆ ಇಲ್ಲಿ ನಾನು ಸೈಡ್ ಚಪಾತಿ ಮಾಡಾಕತ್ತೀನಿ. ಸಂಜೆ ಊಟಕ್ಕೆ ನಮ್ಮ ಮನ್ಯಾಗ ಚಪಾತಿ ಮಾಡ್ತೀವಿ, ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀವಿ. ನಿಮ್ಮ ಮನ್ಯಾಗ ಯಾವಾಗ ಏನು ಮಾಡ್ತೀರಂತ ಹೇಳ್ರಿ. ಇದಾಗಿತ್ತು ಸಂಜೆ ಊಟ. ಸಂಜೆ ಊಟದಾಗ ಚಪಾತಿ, ಪಲ್ಯ ಮತ್ತು ಶ್ರೀಕರ್ಣಿ ಇತ್ತು. ಸೊ ಇಷ್ಟ ಆದರೆ ಲಾಗ್ನ ಲೈಕ್ ಮಾಡಿರಿ.